ಸುಮಾರು 120 ವರ್ಷಗಳಿಂದ ಒಂದು ಚಿತೆಯ ಶಾಶ್ವತ ಜ್ವಾಲೆ ಸಂರಕ್ಷಿಸಲ್ಪಟ್ಟ ವಿಷಯ ಬಹುತೇಕ ಜನರಿಗೆ ಗೊತ್ತಿಲ್ಲ. ಅಂತಹ ಒಂದು ಪವಿತ್ರ ಜಾಗ ನೋಡ್ಬೇಕಂತೇಳಿ ಇವತ್ತಿನ ಈ ಅಲೆಮಾರಿ ಪಯಣ ಬೆಳಗಾವಿಯಿಂದ 15 ಕಿಲೋಮೀಟರ್ ದೂರ ಇರೋ ಪಂತ ಬಾಳೆಕುಂದ್ರಿ ಎಂಬ ಗ್ರಾಮಕ್ಕೆ ಬಂದಿತ್ತು. ವಿಶಾಲ ಪ್ರದೇಶ ಮತ್ತು ಸ್ವರ್ಗ ನಾಚುವ ಪ್ರಶಾಂತತೆಯನ್ನು ಹೊತ್ತ ಈ ದೇವಾಲಯವು ಪ್ರತಿಯೊಬ್ಬರೂ ವೀಕ್ಷಿಸಬೇಕಾದ ಸ್ಥಳವಾಗಿದೆ. ದೇವಾಲಯದ ಪ್ರಮುಖ ಆರಾಧ್ಯ ಗುರುಗಳಾದ ದೇಶಸ್ಥ ಬ್ರಾಹ್ಮಣ ಮತ್ತು ಪೂಜ್ಯ ಹಿಂದೂ ಸಂತ ಪಂತ ಮಹಾರಾಜರ ಜೀವನ ಮತ್ತು ಬೋಧನೆಗಳಿಗೆ ಸಾಕ್ಷಿಯಾಗಿ ನಿಂತಿದೆ ಈ ದೇವಾಲಯ. ದೇವಾಲಯದ ಹಿಂಭಾಗದಲ್ಲಿ ಸದ್ಗುರುಗಳ ಅಂತ್ಯಕ್ರಿಯೆ ನಡೆದ ಸ್ಥಳವಿದೆ. ಈ ಸ್ಥಳವನ್ನು ಔದುಂಬರ ಮರದಿಂದ ಗುರುತಿಸಲಾಗಿದೆ ಮತ್ತು ಅದನ್ನು ಔದುಂಬರ ಕಟ್ಟ ಎಂದು ಕರೆಯಲ್ಪಡುತ್ತದೆ. ಪಂತ ಗುರು ಚರಿತ್ರೆಯಲ್ಲಿರುವ 52 ಶ್ಲೋಕಗಳ ಪಠನ ಈ ಸ್ಥಳದಲ್ಲಿ ಓದುವುದು ಉತ್ತಮ ಕಾರ್ಯ. ವಿಶಾಲವಾದ ಮತ್ತು ಪ್ರಶಾಂತತೆಯಿಂದ ಕೂಡಿದ ಜ್ಞಾನ ಮಂದಿರದ ಪಕ್ಕದಲ್ಲಿ ಪಂತ ಮಹಾರಾಜರ ಪುಣ್ಯಮಯ ಶರೀರಕ್ಕೆ 1905ರಲ್ಲಿ ಅಗ್ನಿ ಸಂಸ್ಕಾರ ಮಾಡಲಾಯಿತು. ಅದೇ ಪವಿತ್ರ ಅಗ್ನಿಯನ್ನ ಈ ಸ್ಥಳದಲ್ಲಿ ಅಂದಿನಿಂದ ಅಖಂಡವಾಗಿ ಮತ್ತು ಶಾಂತಿಯಾಗಿ ಉರಿಯುವಂತೆ ಇಡಲಾಗಿದೆ. ಇಲ್ಲಿಂದ ದೊರೆಯುವ ವಿಭೂತಿಯು ಪವಿತ್ರ ಅಂಗಾರ ರೂಪದಲ್ಲಿ ಪಂತ ಭಕ್ತರಿಗೆ ಪುಣ್ಯವಾಗಿದ್ದು ಮತ್ತು ತಮ್ಮ ಮನೆಗಳಿಗೆ ಕೊಂಡೊಯ್ಯುವ ವಾಡಿಕೆಯಾಗಿದೆ. 1892ರಲ್ಲಿ ಸ್ವಾಮಿ ವಿವೇಕಾನಂದರೊಂದಿಗೆ ಭೇಟಿಯಾದ ಗಮನಾರ್ಹ ಸ್ಥಳ ಇರುವ ಈ ಭವ್ಯ ಮಂದಿರದ ವಾರ್ಷಿಕ ಆಚರಣೆ ಅಕ್ಟೋಬರ್ ತಿಂಗಳಲ್ಲಿ ಗತವೈಭವದಿಂದ ನಡೆಯುತ್ತದೆ. ತುಳಸಿ ವೃಂದಾವನ ಮತ್ತು ಒಂದು ಎತ್ತರದ ಸ್ತಂಭ ಮೇಲೆ ಪ್ರೇಮ ಧ್ವಜ ಇರುವ ಸ್ಥಳವು ಪಂತ ಮಹಾರಾಜರ ತಾಯಿಯ ಅಂತ್ಯಕ್ರಿಯೆ ನಡೆದ ಸ್ಥಳವಾಗಿದೆ ಮತ್ತು ಮಹಾರಾಜರ ಸಹೋದರರಾದ ಶ್ರೀ ಗೋವಿಂದ ಪಂತ ಅವರನ್ನು ಸ್ಮರಿಸುವ ಸ್ಥಳವಾಗಿದೆ. ಮಠದಲ್ಲಿ ಒಂದು ಕಲ್ಯಾಣ ಮಂಟಪದೊಂದಿಗೆ ಉಚಿತ ವಿದ್ಯಾಭ್ಯಾಸ, ಅನ್ನದಾಸೋಹ ಮತ್ತು ಇನ್ನಿತರ ಅನೇಕ ಸಮಾಜ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತವೆ. ಎಲ್ಲರೂ ಆದಷ್ಟು ಧನ ಸಹಾಯದೊಂದಿಗೆ ಸಮಾಜ ಕಲ್ಯಾಣಕ್ಕಾಗಿ ಕೈ ಜೋಡಿಸಿ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.